ದೇಶಭಕ್ತಿಯೊಂದಿಗೆ ಬೈಕ್ ರ್ಯಾಲಿ, ಕನಕೇರಿ ಗ್ರಾಮದ ಬಿಜೆಪಿ ಕಾರ್ಯಕರ್ತರಿಂದ ಅದ್ದೂರಿ ತಿರಂಗ ಅಭಿಯಾನ. ನಮಸ್ಕಾರ, ನಾನು ಮಧುವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದೇಶಭಕ್ತಿ ಸಾರುವ ಬೈಕ್ ರ್ಯಾಲಿಯನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಭುಗೌಡ ಬಿರಾದರ್ ಹಾಗೂ ಪ್ರಕಾಶ್ ಹಿರೇಕುರುಬರ ಉಪಸ್ಥಿತರಿದ್ದರು. ಶ್ರೀ ಸಿದ್ದರಾಮ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರು. ಅಪ್ಪು ದೇಸಾಯಿ, ಪ್ರಕಾಶ್ ಯರ್ನಾಳ್, ಸುಧಾಕರ್ ಅಡಕಿ ಸೇರಿದಂತೆ ಹಲವರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿಯ ಘೋಷಣೆಗಳೊಂದಿಗೆ ರ್ಯಾಲಿ ನಡೆಸಲಾಯಿತು. ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ಪ್ರತಿಯೊಂದು ಮನೆಯಲ್ಲಿಯೂ ರಾಷ್ಟ್ರಧ್ವಜ ಹಾರಿಸುವಂತೆ ಕರೆ ನೀಡಲಾಯಿತು. ವರದಿ ಯಶವಂತ್ ಭಾರತ್, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಹಳ ಅಚ್ಚುಕಟ್ಟಾಗಿ ಬೈಕ್ ರ್ಯಾಲಿ ನೆರವೇರಿದೆ. ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಮಾನ್ಯ ಪೂಜ್ಯರು ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಪ್ರಾರಂಭ ಮಾಡಲು ಈ ಒಂದು ಭಾರತೀಯ ಜನತಾ ಪಾರ್ಟಿ ದೇವರ ಮತಾಕಿ ಮೊದಲೇದಾಗಿ ಈ ಗ್ರಾಮದ ಆರಾಧ್ಯ ದೇವರ ಪಾದಕಮಲಗಳಲ್ಲಿ ಹಣೆ ಮಾಡಿದು ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯರ ಪಾದಕಮಲಗಳಲ್ಲಿ ಹಣೆ ಮಾಡಿದು ಹಾಗೂ ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಕಾಪ್ಸೆ ಅಣ್ಣವರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಪ್ರಭುಗೌಡ ಗೌಡ್ರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳುತ್ತಾ, ಮಂಡಲ ಅಧ್ಯಕ್ಷರಾದಂಥ ಅವಣ್ಣ ಗ್ವಾತ್ಗವರಿಗೆ ನಾನು ನಮಸ್ಕಾರವನ್ನು ಹೇಳುತ್ತಾ, ಯುವ ಮೋರ್ಚಾದ ನಮ್ಮ ಹಿಪ್ಪರಿಗಿ ಮತಕ್ಷೇತ್ರದ ಯುವ ಅಧ್ಯಕ್ಷರಾದಂಥ ಅಪ್ಪು ದೇಸಾಯಿ ನಾನು ನಮಸ್ಕಾರವನ್ನು ಹೇಳುತ್ತಾ ಹಾಗೂ ಪ್ರಕಾಶ್ ಅಣ್ಣವರಿಗೆ ನಮಸ್ಕಾರವನ್ನು ಹೇಳುತ್ತಾ, ಮಲ್ಲು ಅಣ್ಣವರಿಗೆ, ಎಚ್ ಎನ್ ಗೌಡ್ರಿಗೆ ನಮಸ್ಕಾರವನ್ನು ಹೇಳುತ್ತಾ ಹಾಗೂ ಪ್ರೇಮ್ ಅಣ್ಣವರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳುತ್ತಾ, ಅಶೋಕ್ ಅಣ್ಣವರಿಗೆ ನಮಸ್ಕಾರವನ್ನು ಹೇಳುತ್ತಾ, ಏನಪ್ಪಾ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು 80 ವರ್ಷ ಆಯ್ತು ಇವತ್ತಿನ ದಿವಸಕ್ಕೆ. ಮೊದಲಿಂದ ಏನ 80 ವರ್ಷಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಅವ್ರು ಯಾವ ರೀತಿ ನಮಗೆ ಬ್ರಿಟಿಷರು ಯಾವ ರೀತಿ ನಮ್ಗೆ ಕುಗ್ಸಿದ್ರು ಅಂದ್ರೆ ಆರ್ಥಿಕವಾಗಿ ಕೂಡ ನಮಗೆ ಕುಗ್ಸಿದ್ರು. ಏನಂತಂದ್ರೆ ಅವ್ರಿಗೆ ಫಸ್ಟ್ ಇಲ್ಲಿ ಬಂದು ಬರೀ ನಮಗೆ ಆಳೋದಲ್ಲ, ಏನ್ ಮಾಡಿದ್ರು ಅಂದ್ರೆ ಬಂದು ನಮ್ಮ ರೈತರಿಗೆ ಎಲ್ಲ ಏನ್ ಬೆಳೆಯಕ್ಕೆ ಹೇಳಿದ್ರು ಅಂದ್ರೆ ಬರೀ ಹತ್ತಿ ಬೆಳೆಯಕ್ಕೆ ಹೇಳಿದ್ರು. ಹತ್ತಿ ಎದಕ್ಕಂತಂದ್ರ ಇಲ್ಲಿ ಕಡಿಮೆ ರೇಟ್ನಾಗ ಹತ್ತಿ ಖರೀದಿ ಮಾಡಿ ಅವ್ರ ದೇಶದಾಗ ಹೋಗಿ ಅದನ್ನ ತಗೊಂಡು ಅವ್ರ ದೇಶಕ್ಕೆ ತಗೊಂಡು ಚಲೋ ಎಲ್ಲ ಏನೇನೋ ಬಟ್ಟಿ ಇದು ಬಟ್ಟಿ ಮಾಡಿ ಅದನ್ನ ಹೆಚ್ಚಿನ ರೇಟಿಗೆ ಹೊಳ್ಳಿ ಮಾರೋದು ಅದನ್ನ ಎಲ್ಲ ಕಡೆ. ಆ ರೀತಿಯಾಗಿ ನಮ್ಗೆ ಆರ್ಥಿಕವಾಗಿ ಕೂಡ ಬಹಳ ಕೆಳಗ ನೋಡುವಂತ ಕೆಲಸ ಮಾಡ್ಯಾರ ಯಾರು ಬ್ರಿಟಿಷರು. ಅದ್ರ ಸಂಬಂಧ ನಾವು ಗಣೇಶ ಚತುರ್ಥಿ ಆರಿಸ್ತೀವಿ, ಅದನ್ನ ಸುಮಾರು 1780 ಶುರು ಮಾಡಿದ್ರೆ ಯಾರಾದ್ರೂ ನಮ್ಮ ಬಾಲ ಗಂಗಾಧರ್ ತಿಲಕ್ ಅವರು ಗಡಿಯಾದಕ್ಕಾರಿಸ್ತೀವಿ ನಾವು ಗಣೇಶ ಚತುರ್ಥಿ. ಇದೇ ಹೋರಾಟ ಸಂಬಂಧ ಏನಂದ್ರೆ ನಾವು ನಮ್ದೇನಿದು ಆಜಾದ್ ಸಿಗೋ ಸಂಬಂಧ, ಫ್ರೀಡಮ್ ಸಿಗೋ ಸಂಬಂಧ ನಾವು ಅದನ್ನ ಗಣೇಶ ಚತುರ್ಥಿಯನ್ನು ಏನೋ ಇನಿಷಿಯೇಟಿವ್ ಆಗಿ ತಗೊಂಡು ಬಾಲ ಗಂಗಾಧರ್ ತಿಲಕ್ ಅವರು ಮುನ್ನಡೆಸ್ಕೊಂಡು ಬಂದ್ರು. ಅದೇ ರೀತಿ ಸಾಕಷ್ಟು ನಮ್ಮ ಚಂದ್ರಶೇಖರ್ ಆಜಾದ್ ಅವ್ರದ್ದು ಏನು ಕಡಿಮೆ ವಯಸ್ಸಿನಾಗ ಅವ್ರು ಇದಾಗಿರ್ಬೋದು, ಕರೆ ಅವ್ರು ಏನ್ ಕೆಲಸ ಅದಾವಲ್ಲ ಇನ್ನದನ್ನ ನೆನಪಿಡುವಂತ ಕೆಲಸಗಳು ಮಾಡ್ಯಾರೆ. ಅದ್ರ ಸಂಬಂಧ ನಮಗೆ ಸ್ವಾತಂತ್ರ್ಯ ಸಿಗಾಕ ನಮಗೆ ಕಾರಣ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಸುಮಾರು 75ನೇ ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆದಾಗ
ಅದು ಏನು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಈಗ ನೋಡಿರ್ಬೋದು ನಮ್ಮ ಜಿಲ್ಲಾದಾಗೆ ಸಾಕಷ್ಟು ಕಡೆ ತಾಲೂಕಿಗೆ ಪೆಟ್ರೋಲ್ ಪಂಪ್ ಆದಂಗ ನಮ್ಮ ಹತ್ತಿ ಕಾರ್ಖಾನೆಗಳು ಆಗತ್ತಾವ. ಅದು ಯಾರಾದ್ರೂ ಕಾಣಿದ್ರು ನಮ್ಮ ನರೇಂದ್ರ ಮೋದಿ ಅವರು ಅಂತ ಹೇಳಕ್ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸುಮಾರು ಒಂದು ಹತ್ತಿ ಕಾರ್ಖಾನೆ ಹಾಕ್ಬೇಕಂದ್ರೆ ಸುಮಾರು 12-13 ಕೋಟಿ, ಅವ್ರ ಸಬ್ಸಿಡಿನ 40-60% ಸಬ್ಸಿಡಿ ಕೊಡತ್ತಾರ ನಮ್ಮ ಕೇಂದ್ರ ಸರ್ಕಾರ. ಅದ್ರ ಸಂಬಂಧ ಸಾಕಷ್ಟು ಕೆಲಸಗಳು ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಆಗಕತ್ತಾವು. ಅದಕ್ಕೆ ಈಗ ಎಲ್ಲರೂ ಏನೇನೋ ಸ್ಟ್ರೈಕ್ ಎಲ್ಲ ಮಾಡಿದ್ರು, ಮೊನ್ನೆ ನೋಡಿದ್ವಿ, ನಾವೆಲ್ಲರೂ ನೋಡ್ತಿರ್ತೀವಿ. ಈ ವೇದಿಕೆ ಮುಖಾಂತರ ಬಾಳ ಹೇಳಕ್ ಹೋಗಿಲ್ಲ, ಸೂಕ್ಷ್ಮ ಹೇಳ್ತೀನಿ. ಏನಂತಂದ್ರ ಸ್ಟ್ರೈಕಿಗೆ ಕರೀತಾರ, ಹೋಗ್ರಿ ಕರೆ, ನಮ್ದು ಏನಲ್ಲಿ ಮಹತ್ವ ಇರ್ತದ ಅನ್ನೋದು ನಾವು ಮೊದಲು ವಿಚಾರ ಮಾಡ್ಬೇಕಾಗ್ತದ ಸ್ಟ್ರೈಕಿಗೆ ಹೋಗಿನ ಮುಂಚೆ. ಆಮೇಲೆ ಆ ಸ್ಟ್ರೈಕ್ ಅವ್ರು ಎದಕ್ ಮಾಡಕತ್ತಾರ, ಆ ಸ್ಟ್ರೈಕಿಗೆ ಯಾರ್ಯಾರು ಕೈಗೊಳ್ಳೋದು ಅವೆಲ್ಲ ವಿಚಾರ ಮಾಡ್ಬೇಕು. ಸುಮ್ಮನೆ ಹೋಗಿ ಸ್ಟ್ರೈಕ್ ಮಾಡಿ ಎದಕ್ಕಂದ್ರೆ ಈ ಸದ್ ನಾವು ನೋಡಿದಾಗ ಏನ್ ಅನಿಸ್ತದ ಅಂತಂದ್ರೆ, ಈಗ ಮೊನ್ನೆ ಅದು ಸ್ಟ್ರೈಕ್ ಮಾಡಿ ನಮ್ಮ ಪ್ರಧಾನವರು ಅವರ ರೆಸಿಗ್ನೇಷನ್ ಅನ್ನು ಕೊಟ್ಟರು. ಅದಕ್ಕೆ ಏನ್ ಅವ್ರು ಆಕ್ಚುಲಿ ರೆಸಿಗ್ನೇಷನ್ ಈಗ ಅದು ಏನು ತಪ್ಪು ಮಾಡಿದ್ರಲ್ಲ ನೀಟ್ ಪರೀಕ್ಷೆಯಲ್ಲಿ, ಅದು ವಿದಿನ್ 21 ಡೇಸ್ ಒಳಗೆ ಎಲ್ಲಾನು ಸರಿ ಮಾಡಿದ್ರು ಅವರು. ಯಾರಿಗೆ ಹೊರಗೆ ಹಾಕಿದ್ರು, ಹೊಳ್ಳಿ ನೀಟ್ ಎಕ್ಸಾಮ್ ಮಾಡಿಕೇಶನ್ ಹೊಳ್ಳಿ ರಿಸಲ್ಟು ಬಿಟ್ರು ಅವರು. ಅಂದ್ರೂ ಸುಧಾಗಿ ಇವರೆಲ್ಲರೂ ಏನೋ ಬೇರೆ ಕಾರಣಗಳಿಂದ ಅವರಿಗೆಲ್ಲ ಸ್ಟ್ರೈಕ್ ಮಾಡಿ ಸುಮಾರು ಎಷ್ಟೋ ಜನಗಳು ಸೇರಿ ಎಲ್ಲರೂ ಬೇರೆ ಬೇರೆ ರಾಜಕಾರಣ ಕಾರಣಗಳಿಂದ ಏನೇನೋ ಮಾಡಿ ಅವರಿಗೆಲ್ಲ ರೆಸಿಗ್ನೇಷನ್ ಮಾಡುವಂತ ಕೆಲಸ ಆಯ್ತು. ಅದಕ್ಕಿಂತ ಅವೆಲ್ಲ ಆಗ್ಬಾರ್ದಂತ ಹೇಳ್ತಾ, ಮುಂದಿನ ಏನ್ ನಮಗೆ ಹಿಂದಿನ ನಮ್ಮ ಹಿರಿಯರೆಲ್ಲರೂ ನಮ್ಗೇನ ಫ್ರೀಡಮ್ ತಂದು ಕೊಟ್ಟಾರಲ್ಲ, ನಾವು ಮುಂದಿಂದ ಆಗಲ್ಲ. ಅವನವ್ರು ಹೇಳ್ದಂಗ ನಮ್ಮ ಕೈಯಾಗದ, ಯುವಕರ ಕೈಯಾಗದ ನಮ್ದು ಮುಂದಿಂದ ಏನು ನಮ್ಮ ದೇಶದ ಪ್ರಗತಿ. ಅದ್ರ ಸಂಬಂಧ ನಾವೆಲ್ಲ ಯುವಕರು ಸೇರಿ ಒಟ್ಟ ಎಷ್ಟು ಸಾಧ್ಯ ಒಟ್ಟ ಕೆಟ್ಟ ಚಟಗಳನ್ನು ಮಾಡಕ್ ಹೋಗ್ಬಾರ್ದು ನಮ್ಮ ಯುವಕರು. ಯಾಕಂದ್ರೆ ಬಹಳ ದಾಸರಾಗ್ಯಾರ ನಮ್ಮ ಯುವಕರು ಕೆಟ್ಟ ಚಟಗಳಿಗೆ. ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಟ್ಟ ಚಟಗಳ ದೂರ ಇರಲಿ. ಎಲ್ಲ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ, ಶಿಕ್ಷಕರಿಗೆ ಒಳ್ಳೆ ಏನು ಶಿಷ್ಯಂದರಾಗಿ ನಾವು ಇನ್ನ ಭಾರತ ದೇಶವನ್ನು ಇನ್ನ ಮುಂದಿನ ಬಹಳ ಮುಂದಿನ ಹೆಜ್ಜೆಗೆ ಒಯ್ಯೋಣ ಅಂತ ಹೇಳ್ತಾ, ಆಮೇಲೆ ಇದು ಇವತ್ತಿನ ಕಾರ್ಯಕ್ರಮ ಆಗಲ್ಲ ಅಪ್ಪಣ್ಣರ ಅಂದ್ರು, ಕಡಿಮೆ ಟೈಮ್ದಾಗ ಇಷ್ಟೊಂದೆಲ್ಲ ಏನೋ ಸೆಟ್ ಆಗ್ಲಿಲ್ಲ, ಚಂದಾಗಿ ಆಗ್ಲಿಲ್ಲ ಅಂತ ಹೇಳಿ. ಏನೂ ಇಲ್ಲ, ಭಾರಿ ಮನಗಂಡಾಗ್ಯದ ಕಾರ್ಯಕ್ರಮ. ಎದಕ್ಕಂತಂದ್ರೆ ನಮ್ಮ ಬಿಜಾಪುರದಾಗ ನಾವೆಲ್ಲ ರ್ಯಾಲಿ ಮಾಡ್ತಿರ್ತೀವಿ. ನಾವು ಒಂದು ರ್ಯಾಲಿ ಮಾಡ್ಬೇಕಂದ್ರೆ ಸುಮಾರು 1 ವಾರದ ಗಟ್ಟಲೆ ಹಿಡಿದಿತ್ತು ನಮ್ಗೆ ಎಲ್ಲರಿಗೆ, ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು ಅಂತ ಹೇಳಿ. ಕೇವಲ ಬರೀ ನಿನ್ನೆ ಸಂಜೆಗಷ್ಟೇ ರೆಡಿ ಮಾಡಿ ಇಷ್ಟೊಂದು ಪ್ರಮಾಣದಾಗ ಎಲ್ಲ ಜನ ಸೇರಿ ಬೈಕ್ ಸೇರಿಸೋದು ಸಾಧಾರಣ ಮಾತಲ್ಲ. ಇಷ್ಟು ಸಣ್ಣ ಊರು, ದೊಡ್ಡ ಊರು, ಸಣ್ಣ ಊರು ಆದ್ರೂ ಕೂಡ ಅಲ್ಲಿ ಏನು ಎಲ್ಲ ಕೂಡ ಒಂದು 400 ಮೀಟರ್ ಐತಿ, ಅಷ್ಟೇ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಮನೋಭಾವ ತಲೆಯಲ್ಲಿ ಇದೆಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗ್ತದ. ಅದ್ರ ಸಂಬಂಧ ಇದೇ ರೀತಿ ನಾವೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಪ್ರಮಾಣದಾಗ ಇನ್ನ ಏನು ನಮ್ದು ಇದನ್ನ ಹಾಕಿ ಹೆಚ್ಚಿನ ಪ್ರಮಾಣದಾಗ ಇದು ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡಿ 2 ಮಾತುಗಳು ಮಾತಾಡಲು ಅವಕಾಶ ಮಾಡಿಕೊಂಡಿದ್ದ ಸಮಸ್ತ ಈ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಪೂಜ್ಯರಲ್ಲಿ ಹಾಗೂ ನನ್ನ ಯುವ ಮಿತ್ರರಲ್ಲಿ ನನ್ನ ನಮಸ್ಕಾರವನ್ನು ಹೇಳುತ್ತಾ 2 ಮಾತುಗಳು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಗುರು ವೀರಗಂಟಿ ಗುಡೇಶ್ವರಕ್ಕೆ ಪಾದಕ್ಕೆ ನಾನು ಹಣೆ ಈ ವೇದಿಕೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಸಶಸ್ತ್ರ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯ ಗುರು ನಿರ್ವಾಣಾಧ್ಯ ಸಂಸ್ಥಾನ ಹಿರೇಮಠ ಅವರ ಪಾದಕ್ಕೂ ನನ್ನ ಹಣೆ ಮಾಡೋದು. ವೇದಿಕೆ ಮೇಲೆ ಆಸೀನರಾದಂಥ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂಥ ರಾಘವೇಂದ್ರ ಕಾಪ್ಸೆ ಅಣ್ಣವರೇ, ಮಂಡಲದ ಅಧ್ಯಕ್ಷರಾದಂಥ ಅವ್ವಣ್ಣನವರೇ, ಜಿಲ್ಲಾ ಉಪಾಧ್ಯಕ್ಷರಾದಂಥ ಪ್ರಭುಗೌಡ ಎಸ್ಕೆ ಅವರೇ, ನಮ್ಮ ಯುವಕರ ಕಣ್ಮಣಿ, ಯುವಕರ ಸ್ಫೂರ್ತಿ, ನಮ್ಮ ಮಾಜಿ ಶಾಸಕರ ಸುಪುತ್ರರಾದಂಥ ಸಂಗನಗೌಡ ಪಾಟೀಲ್ ಸಾಸ್ನೂರವರೇ, ಅದೇ ತರನಾಗಿ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾಂತೇಶಣ್ಣ ಬಿರಾದಾರ್ ಅವರೇ, ಪ್ರಕಾಶಣ್ಣ ದೊಡ್ಡಮನಿ ಅವರೇ, ನನ್ನ ಸ್ನೇಹಿತರಾದ ಪ್ರೇಮ್ ಬಿರಾದಾರ್ ಅವರೇ, ಮತ್ತು ನಮ್ಮ ಪಕ್ಷದ ಕ್ರಿಯಾಶೀಲ ಕಾರ್ಯಕರ್ತರಾದಂಥ ಮಲ್ಲಣ್ಣ ಕೋಳ್ಕೂರ್ ಅವರೇ, ಮತ್ತು ನಮ್ಮ ಪಕ್ಕದ ಹಳ್ಳಿಯ ಕ್ರಿಯಾಶೀಲ ಕಾರ್ಯಕರ್ತರಾದ HN ಬಿರಾದಾರ್ ಅವರೇ, ಅವರವರ ಮೇಲೆ ವೇದಿಕೆ ಮೇಲೆ ಆಸೀನರಾದ ತಮ್ಮೆಲ್ಲರೂ, ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ನನ್ನ ಸಹೋದರರೇ ಮತ್ತು ಹಿರಿಯರೇ, ಪಕ್ಷದ ಕಾರ್ಯಕರ್ತರೇ, ಇವತ್ತಿನ ದಿವಸ ಇಲ್ಲಿ ನಾವೆಲ್ಲರೂ ಸೇರಿಕೊಂಡು ಹರ್ ಘರ್ ತಿರಂಗ ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ. ಇವತ್ತು ನಿನ್ನೆ ನಾವು ಸ್ವಲ್ಪ ಅಡ್ವಾನ್ಸ್ ಮಾಡಬೇಕಿತ್ತು, ಸಡನ್ನಾಗಿ ಆಗಿದ್ದಕ್ಕೆ ನಿಮ್ಗೆಲ್ಲರಿಗೂ ಹೇಳೋದು ಭಾಳ ಲೇಟ್ ಆಯಿತು. ಆದರೂ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗೊಳಿಸಿದ್ರಿ.
ನೋಡ್ರಿ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರ ಆಸೆ ಎಲ್ಲ ನೋಡು, ಮನೆ ಮನೆಗೂ ತಿರಂಗ ಧ್ವಜ ಹಾರಬೇಕಂತೇಳಿ. ಅವ್ರ ಯೋಜನೆ ಯಾವ ಥರ ಇರ್ತಪ್ಪ ಅಂದ್ರೆ ಎಲ್ಲ ನಮ್ಮ ಭಾರತೀಯ ಜನತೆಯ ಮನಸ್ಸು ಮುಟ್ಟಂಥ ಯೋಜನೆಗಳು ಇರ್ತಾವೆ. ನಾವೆಲ್ಲ ಮೊದಲು ಧ್ವಜಾರೋಹಣ ಏನು ಮಾಡ್ತಿದ್ವಪ್ಪ ಅಂದ್ರೆ ನಮ್ಮ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಅಷ್ಟು ಮಾಡ್ತಿದ್ವಿ. ಅವ್ರ ಆಸೆ ಏನಾಗದಪ್ಪ ಅಂದ್ರೆ ಈಗ ಎಲ್ಲ ಮನೆ ಮೇಲೂ ನಮ್ಮ ತ್ರಿವರ್ಣ ಧ್ವಜ ಹಾರಿಸ್ಬೇಕನ್ನೋ ಆಸೆ ಆಗ್ಯದ. ಅದಕ್ಕೆ ಮೋದಿಯವರ ಆಸೆ ನಾವೆಲ್ಲರೂ ನೆರವೇರಿಸೋಣ ಅಂತೇಳಿ ಪ್ರತಿ ಮನೆ ಮೇಲೂ ತ್ರಿವರ್ಣ ಧ್ವಜ ಹಾರಿಸ್ಬೇಕಂತೇಳಿ ಹೇಳಿ ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಇದು ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಪಾದ ಕಮಲಗಳಿಗೆ ಒಂದು ಪುಡಮಟ್ಟು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಯುವ ಮೋರ್ಚೆ ಅಧ್ಯಕ್ಷರಂತ ಅಪ್ಪು ದೇಸಾಯಿ ಅವರೇ, ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಆತ್ಮೀಯರಂತ ಪ್ರಭುಗೌಡ್ರೆ, ಹಾಗೂ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಂತ ರಾಘವೇಂದ್ರನವರೇ, ವೇದಿಕೆ ಬಿಡ್ತಕ್ಕಂಥ ಎಲ್ಲ ಜಿಲ್ಲೆಯ ನಾಯಕರೇ, ಮಂಡಲದ ನಾಯಕರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಹರ್ ಘರ್ ಒಂದು ತಿರಂಗ ಯಾತ್ರೆಯ ಉದ್ದೇಶ. ಹರ್ ಘರ್ ತಿರಂಗ ಯಾತ್ರೆಯನ್ನು ದೇಶದ ಒಬ್ಬ ನೆಚ್ಚಿನ ಪ್ರಧಾನಮಂತ್ರಿಯವರ ಒಂದು ಅಪೇಕ್ಷೆ ಮೇರೆಗೆ ನಮ್ಮ ದೇಶದ ತುಂಬೆಲ್ಲ ಇವತ್ತ ನಡೀತಾ ಇದೆ. ಹರ್ ಘರ್ ಈ ತಿರಂಗ ಯಾತ್ರೆ ಉದ್ದೇಶ ಅಂದ್ರೆ ದೇಶದೊಳಗಿರ್ತಕ್ಕಂಥ ಭಾರತೀಯರಿಗೆ ರಾಷ್ಟ್ರ ಪ್ರೇಮವನ್ನು ಬೆಳೆಸುವುದು, ಅದರ ಜೊತೆಗೆ ರಾಷ್ಟ್ರಭಕ್ತಿಯನ್ನು ಬೆಳೆಸುವ ಒಂದು ಉದ್ದೇಶದಿಂದ ಪ್ರತಿಯೊಂದು ಮಂಡಲದೊಳಗ, ಪ್ರತಿಯೊಂದು ಜಿಲ್ಲೆಯೊಳಗ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಹರ್ ಘರ್ ತಿರಂಗ ಯಾತ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರ ಪ್ರತಿ ಮನೆಯೊಳಗ ಏನ್ ಮಾಡ್ಬೇಕಂದ್ರ ನಾವೆಲ್ಲರೂ ನಮ್ಮ ಮನೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮುಖಾಂತರ ನಮ್ಮ ರಾಷ್ಟ್ರಕ್ಕಾಗಿ ಹೋರಾಡುವಂತ ಮಹಾನ್ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಈ ಕಾರ್ಯಕ್ರಮದ ಉದ್ದೇಶ. ಯಾಕಂದ್ರ ದೇಶಕ್ಕಾಗಿ ಹೋರಾಡಿ ತಮ್ಮ ತನು ಮನ ತಮ್ಮ ಸರ್ವಸ್ವನ್ನೇ ತ್ಯಾಗ ಮಾಡಿದಂತ ಅದೇ ತರನಾಗಿ ದಯವಿಟ್ಟು ಚಪ್ಪಾಳೆ ಮುಖಾಂತರ ಗೌರವಿಸಬೇಕು. ಅದೇ ತರನಾಗಿ ಇನ್ನೂರು ಚಪ್ಪಾಳೆ ಮುಖಾಂತರ ಅವ್ರನ್ನ ಗೌರವಿಸಬೇಕು. ಅದೇ ತರನಾಗಿ ಭಾರತೀಯ ಜನತಾ ಪಾರ್ಟಿ ದೇವರಿಪ್ಪರಿಗೆ ಮಂಡಲದ ಯುವ ಮೋರ್ಚಾದ ನೇತೃತ್ವದಲ್ಲಿ ಹರ್ ಘರ್ ತಿರಂಗ ಪ್ರಯುಕ್ತ ಬೈಕ್ ರ್ಯಾಲಿಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮಠದ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಭವಿಷ್ಯದ ಭರವಸೆಯ ಧ್ರುವತಾರೆ ಸಂಗನಗೌಡ ಪಾಟೀಲ್ ರವರೇ, ಜಿಲ್ಲೆಯ